ಒಂದು ತುಂಬ ಕ್ರೂಷಿಯಲ್. ಯಾಕೆಂದರೆ ಅದು ಕೆಲವೊಂದು ಫಾರ್ಮಾಲಿಟೀಸ್ನ ಈಗ ಒಂದು ಸರ್ಕಾರದ ನಡವಳಿಕೆಯಲ್ಲಿ ಒಂದು ಅಪ್ರೂವಲ್ ಆಗಿದೆ, ನಿರ್ದೇಶನಗಳು ಬಂದಿದೆ. ಅದು ತಕ್ಕಂತೆ ಈಗ ಅದು ಜಾರಿ ಪ್ರಕ್ರಿಯೆ ಶುರು ಮಾಡ್ತಾರೆ. ಶುರು ಮಾಡಿದಾಗ ಅದರಲ್ಲಿ BBMPಯಲ್ಲಿ ಇಂಥ ಕನ್ಸರ್ನ್ಡ್ ಆಫೀಸರ್ಸು ಮತ್ತು ಈ ಕಡೆ ಭವಿಷ್ಯ ಆನ್ಲೈನ್ ಫೆಸಿಲಿಟಿ ಕೊಡ್ಬೋದು. ಅದರಿಂದ ಎಲ್ಲರೂ ಅಪ್ಲೈ ಮಾಡೋದಕ್ಕೆ ಈಜಿ ಆಗುತ್ತೆ. ಆದರೆ ಇದಕ್ಕಿಂತ ಮುಂಚೆ ಎಲ್ಲರೂ ಸಿದ್ಧಗೊಳ್ಬೇಕಾಗಿರೋದು ವಿಷಯ ಏನಂದರೆ, ಆ ರಸ್ತೆ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನ್ಸೆಪ್ಟನ್ನು ಅನುಮೋದನೆಗೆ ತಂದಿದ್ದಾರೆ. ಅದು ಗ್ರೇಟರ್ ಬೆಂಗಳೂರು ಕಾಯ್ದೆ ಇದರಲ್ಲಿ ಏನಂತ ಅಂದರೆ, ನಿಮ್ಮ ರಸ್ತೆ ಸಂಪರ್ಕ ಸರ್ಕಾರಿ ರಸ್ತೆ ಆಗಿದ್ದರೆ ಯಾವುದೇ ಥರದ ಸಮಸ್ಯೆಗಳಿಲ್ಲ ಅದ್ರ ಬಗ್ಗೆ. ಅದೇ ಏನಾದರೂ ಒಂದು ರಸ್ತೆ ಆಗಿದ್ದರೆ, ಖಾಸಗಿ ರಸ್ತೆ ಆಗಿರೋದನ್ನು ಅದು ಸರ್ಕಾರದ ರಸ್ತೆ ಅಂತ ಒಂದು ಘೋಷಣೆಯನ್ನು ಮಾಡಬೇಕಾಗುತ್ತೆ. ಆ ಘೋಷಣೆ ಮಾಡೋದಕ್ಕೆ ಪೂರಕವಾದ ದಾಖಲೆಗಳನ್ನು ಯಾರು ಕನ್ವರ್ಷನ್ ಮಾಡಿಸೋದಕ್ಕೆ. ಮತ್ತು ಈಗ ಏನಾಗಿದೆ, ನಮ್ಮ ಬೆಂಗಳೂರಲ್ಲಿ ಒಂದು ಸಮಸ್ಯೆ ಇದೆ. ಒಂದು ಅಂದಾಜಲ್ಲಿ ಒಂದು ಎಕರೆ ಜಮೀನು ಇರುತ್ತೆ. ಜಮೀನನ್ನು ಏನು ಮಾಡ್ತಾ ಇದ್ದಾರೆ, ಅದು ಕನ್ವರ್ಷನ್ ಮಾಡಿಸಿ ಅದೊಂದು ಹಿಂದೆ ಏಕಾತವನ್ನು ಪಡೆದುಕೊಂಡು ಅದಕ್ಕೆ ಒಂದು ಪ್ಲಾಟನ್ನು ಅವರೇ ಒಂದು ಡಿವೈಡ್ ಮಾಡಿ ಈಚ್ ಪ್ಲಾಟ್ ಥರ ಒಂದು ಸೇಲ್ ಮಾಡಿರ್ತಾರೆ. ಖಾಲಿ ನಿವೇಶನ ಮಧ್ಯದಲ್ಲಿ ಒಂದು ರಸ್ತೆ ಸಂಪರ್ಕ, ಅಂದಾಜಿಗೆ ರಸ್ತೆ ಸಂಪರ್ಕ ಕೊಡ್ತೀರಾ. ಆದರೆ ರಸ್ತೆ ಬಂದು ಆ ಖಾಸಗಿ ಯಾರು ಸೇಲ್ ಮಾಡಿದ್ರಲ್ಲ ಆ ಓನರ್ ಹೆಸರಲ್ಲೇ ಉಳಿದಿರುತ್ತೆ. ಆ ಸೈಟ್ಗಳು ಮಾತ್ರ ಇಂಡಿವಿಜುವಲ್ ಓನರ್ಸ್ ಹೆಸರಲ್ಲಿರುತ್ತೆ. ಆದರೆ ಇಲ್ಲೇನಾಗುತ್ತೆ, ಆ ರಸ್ತೆ ಸಂಪರ್ಕ ಖಾಸಗಿ ಇರೋದನ್ನು ಮೊದಲು ಸರ್ಕಾರ ಅಥವಾ BBMP, ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಏನಿದೆ, ಅದು ಡಿಕ್ಲೇರ್ ಮಾಡಿ ಇದು ಪಬ್ಲಿಕ್ ರಸ್ತೆ ಅಂತ ಡಿಕ್ಲೇರ್ ಆಗಬೇಕು. ಅದಾದ ಮೇಲೆ ಮಿಕ್ಕಿದವ್ರಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಶುರುವಾಗುತ್ತೆ. ಇದೊಂದು ಫಾರ್ಮಾಲಿಟಿನ ಎಲ್ಲರೂ ಗಮನದಲ್ಲಿಟ್ಕೋಬೇಕು.